28 ವರ್ಷಗಳ ಬಳಿಕ ಮನೆಗೆ ಮರಳಿ ಮಗ ಬಂದಿದ್ದಾನೆ. ಪಡುಕುಡೂರು ಗ್ರಾಮದಲ್ಲಿ ಒಂದಾಗಿದ್ದಾರೆ ತಂದೆ ಮಗ. ಹೇಗೆ ಸಾಧ್ಯ ಆಯಿತು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಸಂಗತಿಯಾಗಿದೆ. ಉಡುಪಿಯ ಕಾರ್ಕಳ ತಾಲೂಕಿನ ಪಡುಕುಡೂರು ಗ್ರಾಮ ಇದು. ಮುನಿಸ್ಕೊಂಡು ಊರನ್ನ ತೋರ್ದಿದ್ರು ಭೋಜ ಪೂಜಾರಿ. ತಾನೇ ಸೇವೆ ಸಲ್ಲಿಸುವ ಬ್ರಹ್ಮ ಬೈದರ್ಕಳರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ತಂದೆ. ವರ್ಷದೊಳಗೆ ಮರಳಿ ಮಗ ಬರ್ತಾನೆ ಅಂತ ಹೇಳಿ ದೈವಗಳು ಅಭಯವನ್ನ ಕೂಡ ಕೊಟ್ಟಿದ್ರು. ಅದರಂತೆಯೇ ಇದೀಗ ಮರಳಿ ಮಗ ಮನೆಗೆ ವಾಪಸ್ ಬಂದಿದ್ದಾನೆ. ಕರಾವಳಿಯ ಕಾರಣಿಕದ ಕೋಟಿ ಚೆನ್ನಯ್ಯ ದೈವಗಳು ನುಡಿದಂತಹ ಅಭಯ ಇದು. ಅಭಯ ದೊರಕಿದ ಕೆಲವೇ ತಿಂಗಳಿನಲ್ಲಿ ಮನೆಗೆ ವಾಪಸ್ಸಾಗಿದ್ದಾನೆ ಮಗ. ಅದೊಂದು ವಿಶ್ವಾಸ ಇತ್ತು ಬರ್ತಾನೆ ಅಂತ ಒಂದು ಮನಸ್ಸಲ್ಲಿ ಜೀವನದಲ್ಲಿ ಇದ್ದಂತ ಗೊತ್ತುಂಟು, ಬಿಡುದಿಲ್ಲ, ಕೈ ಬಿಡುದಿಲ್ಲ ಅಂತ. ಎಲ್ಲಿ ಇದ್ದ ಅಂತ ನನಗೆ ಅಂದಾಜು ಮಾಡಲಿಕ್ಕೆ ಆಗಿಲ್ಲ. ಮಾತ್ರ ಅದೆಲ್ಲ ಸುಳ್ಳಾಯಿತು. ಅದೇ ಹೋದ ವರ್ಷ ಕೋಲದ ಸಂದರ್ಭದಲ್ಲಿ ನೀವು ಕೇಳಿದ್ರಂತೆ, ಅದೊಂಚೂರು ಹೇಳಿ. ಹೋದ ವರ್ಷ ಮುಗೇರ್ಕಳ ದೈವದಲ್ಲಿ ನನಗೇನು ಹೆದರಿಕೆ ಏನಿಲ್ಲ. ಅದು ದಿನ ಮಗನ ನೆನಪು ಮಾಡ್ತಾ ಇದ್ರಿ ಅಲ್ಲ? ಆಗ ನೆನಪು ಮಾಡಿದೆ. ಅದೊಂದು ವಿಶ್ವಾಸ ಇತ್ತು. ಈ ತನಕೇನೆ ಅದಕ್ಕೇನಿಲ್ಲ, ಕಾರಣ ಇಲ್ಲ. ಒಟ್ಟು ಹೊರಗೆ ದುಡಿಯೋಕೆ ಹೋದ ಹೊರಗಿಂದವ್ರಿಗೆ ಅದನ್ನ ಒಂದು 2-3 ವರ್ಷ 4 ವರ್ಷ ಬರಲಿಲ್ಲ ಅಂದ ತಕ್ಷಣ ಮತ್ತು ನನ್ನ ಜೀವನದಲ್ಲಿ ಸೆಟ್ಲ್ ಆಗ್ಬಿಟ್ನೆ. ಹಂಗೆ ಆ ಕಡೆ ಆಗ್ಬಿಟ್ನೆ. ಅದರಿಂದ ಮತ್ತಿನ್ನು ಬಂದ್ರಿ ಇವ್ರು ಏನು ಮತ್ತೆ ಹೊರ್ಕೊಂತಾರಿಲ್ಲ ಅನ್ನೋ ಭಯ ಆತಂಕ ಇತ್ತು. ಅದ್ರ ಸಂಬಂಧ ಬರೋಕ್ಕಾಗಿಲ್ಲ ಅಷ್ಟೇ. ಮತ್ತೆ ಹೇಗೆ ಗೊತ್ತಾಯಿತು ಅಂದ್ರೆ ಅದಕ್ಕೆ ಕಂಬಳದ ವೀಡಿಯೋ ನೋಡಿದ್ದೆ ಹೋದ ವರ್ಷದ್ದು. ಇನ್ನೂ ಇದ್ದಾರಲ್ಲ ಅನ್ನೋದು ನಂಬಿಕೆ ಬಂತು. ಆಮೇಲೆ ಮತ್ತೆ ಅದೇ ವರ್ಷ ಒಂದು 3-4 ತಿಂಗಳು ಬಿಟ್ಟು ಬಂದೆ. ಹೇಗೆ ಗುರುತು ಸಿಕ್ತು? ಗುರುತು ಸಿಕ್ಕಿದ ಕೈಯಲ್ಲಿ ಇದೆ ಗುಳ್ಳೆ ಒಂದಿತ್ತು, ಅದನ್ನು ನೋಡಿ ಎಲ್ಲ ಗುರುತು ಹಿಡಿದ್ರು. ಹೇಗೆ ಫ್ಯಾಮಿಲಿ ಒಟ್ಟಿಗೆ ಇಡ್ತೀರ ಅಥವಾ ಮತ್ತೆ ವಾಪಸ್ಸು ಅಲ್ಲಿಗೆ ಹೋಗ್ತೀರ? ಅಲ್ಲಿ ಹೋದ್ರೂ ಇಲ್ಲಿ ಹೋಗೋದು ಬರೋದು ಅಂತ ಮಾಡ್ತಾನೆ ಇರುತ್ತೆ, ಬೇಕಲ್ಲ. ಅಲ್ಲಿ ದುಡಿಮೆ ಅಲ್ಲಿದ್ರು ಮತ್ತು ಈ ಕಡೆ ಬರೋದು ಹೋಗೋದು ಮಾಡೋದು ನನಗೇನು ಅದಕ್ಕೇನಿಲ್ಲ, ಕಾರಣ ಇಲ್ಲ. ಒಟ್ಟು ಹೊರಗೆ ದುಡಿಯೋಕೆ ಹೋದ ಹೊರಗಿಂದವ್ರಿಗೆ ಅದನ್ನ ಒಂದು 2-3 ವರ್ಷ 4 ವರ್ಷ ಬರಲಿಲ್ಲ.